ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಅದರ ಬಗ್ಗೆ ಅಪ್ಡೇಟ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಚಿವ ಡಾಕ್ಟರ್ ಮಹದೇವಪ್ಪ ಭೇಟಿಯಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ದಲಿತ ಸಚಿವರ ಪರಸ್ಪರ ಭೇಟಿ. ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಅಂತ ಸಿಎಲ್ಪಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ಆಗ ನಾವು ಯಾವುದೇ ಅಧಿಕಾರ ಹಂಚಿಕೆ ಬಗ್ಗೆ ನಿಗದಿ ಮಾಡಿರಲಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಂದು ಸ್ಫೋಟಕ ಹೇಳಿಕೆ. ನವೆಂಬರ್ ಕ್ರಾಂತಿ ಚರ್ಚೆ ಮಧ್ಯೆ ಮತ್ತೊಂದು ಹೊಸ ದಾಳ ಉರುಳಿಸಿದ್ರ ಸಿಎಂ. 2028ರ ಎಲೆಕ್ಷನ್ನಲ್ಲೂ ಸ್ಪರ್ಧೆ ಮಾಡೋ ಬಗ್ಗೆ ಸುಳಿವು. ರಾಜಕೀಯ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಯತೀಂದ್ರ ಹೇಳಿಕೆ. ಪುತ್ರನ ಹೇಳಿಕೆ ಬಳಿಕ ಬೆಳವಣಿಗೆಗಳಿಂದಾದ ನಿರ್ಧಾರ ಬದಲಿಸಿದ್ರ ಸಿದ್ದು. ರಾಜಕಾರಣದಲ್ಲಿ ಯಾರು ಯಾರಿಗೂ ಅನಿವಾರ್ಯ ಅಲ್ಲ. ಇವೆಲ್ಲ ಅಂಧಾಭಿಮಾನ. ರಾಜಕಾರಣದಲ್ಲಿ ನಿವೃತ್ತಿ ಅನ್ನೋದು ಇಲ್ಲ. ಸಿಎಂ ಸಿದ್ದರಾಮಯ್ಯ 2028ರ ಚುನಾವಣೆ ಸ್ಪರ್ಧೆ ಬಗ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಮಾತು. ದಲಿತ ಸಿಎಂ ಬಗ್ಗೆ ಅವರವರ ಅಭಿಪ್ರಾಯ ಹೇಳ್ತಾರೆ. ನಾನು ಪ್ರತಿಕ್ರಿಯೆ ಕೊಡಲ್ಲ. ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ನವರು ನಿರ್ಣಯ ಮಾಡ್ತಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಸಿದ್ದರಾಮಯ್ಯನವರೇ ಹೈಕಮಾಂಡ್ ಹೇಳಿದ್ರೆ ಸಿಎಂ ಆಗಿ ಮುಂದುವರಿತಾರೆ. ನನಗೆ ಸಿಎಂ ಸ್ಥಾನದ ಆಸೆ ಇಲ್ಲ. ಸಿಎಂ ಕುರ್ಚಿ ಬಗ್ಗೆ ಮಾತನಾಡುವುದು ಅಪ್ರಸ್ತುತ. ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ. ಯಾರೇ ಸಿಎಂ ಆದ್ರೂ ಅದು ಹೈಕಮಾಂಡ್ ನಿರ್ಧಾರ. ಪಕ್ಷದಲ್ಲಿ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಿನ್ನೆ ಸಿದ್ದರಾಮಯ್ಯ ಹೇಳಿಕೆಗೆ ಇವತ್ತು ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಸಂಪುಟ ಬದಲಾವಣೆ ಆಗುತ್ತೋ ನಾಯಕತ್ವ ಬದಲಾವಣೆ ಆಗುತ್ತೋ ಗೊಂದಲವಿಲ್ಲದೆ ಒಳ್ಳೆಯ ರೀತಿಯಲ್ಲಿ ತೀರ್ಮಾನ ಆಗುತ್ತೆ. ನಮ್ಮಲ್ಲಿ ಶಾಸಕರೆಷ್ಟು ಮುಖ್ಯವೋ ಹೈಕಮಾಂಡ್ ಕೂಡ ಅಷ್ಟೇ ಮುಖ್ಯ ಅಂದ ಸಚಿವ ಚಲುವರಾಯಸ್ವಾಮಿ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನ ಗಮನಿಸ್ತಾ ಇರೋ ಬಿಜೆಪಿ ಹೈಕಮಾಂಡ್ ಕೇವಲ ಕಣ್ಣಿಡೋದಲ್ಲ, ಪ್ರತಿಯೊಂದು ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಅವಕಾಶ ಸಿಕ್ಕರೆ ಸರ್ಕಾರ ರಚನೆಗೂ ಸಿದ್ಧರಾಗಿ ಅಂತ ರಾಜ್ಯ ನಾಯಕರಿಗೆ ಹೊಸ ಸೂಚನೆ ರವಾನೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸುಳಿವು ದಟ್ಟವಾದ ಹಿನ್ನೆಲೆ ಕಮಲ ದಳ ಮೈತ್ರಿ ಮತ್ತಷ್ಟು ಗಟ್ಟಿ. ಎನ್ಡಿಎ ಮೈತ್ರಿಕೂಟ ಮುನ್ನಡೆಸೋ ಹೊಣೆ ಎಚ್ಡಿಕೆಗೆ ನೀಡಲು ಬಿಜೆಪಿ ಹೈಕಮಾಂಡ್ ತೀರ್ಮಾನ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಪ್ರತಿಷ್ಠಿತ ಕುಟುಂಬಗಳ ನಡುವೆ ಜಟಾಪಟಿ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಫುಲ್ ಸೈಲೆಂಟ್. ಜಾರಕಿಹೊಳಿ ಕುಟುಂಬ ವಿರೋಧಿಸದೆ, ಸವದಿ ಕತ್ತಿ ಬಣ ಬೆಂಬಲಿಸದೆ ಚಾಣಾಕ್ಷ ನಡೆ. ಸಚಿವೆಯ ತಂತ್ರ ಏನು? ನಟಿ ರಮ್ಯಾ ಪೋಸ್ಟ್ಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್ ಕೇಸ್. ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯ ಇಲ್ಲ. 1 ಲಕ್ಷ ಬಾಂಡ್, 1 ಶ್ಯೂರಿಟಿ ಒದಗಿಸಲು ಷರತ್ತುಬದ್ಧ ಬೇಲ್. ಶ್ಯೂರಿಟಿ ಬಾಂಡ್ ಹಣ ಒದಗಿಸಲಾಗದೆ ಪರದಾಟ. ಬೆಂಗಳೂರಲ್ಲಿ ತಾಯಿಗೆ ಬೈದಿದ್ದಾನೆ ಅಂತ ಅವಿನಾಶ್ ಮರ್ಡರ್. ಬೆಳಗಿನ ಜಾವ ಕೊಲೆ ಮಾಡಿ ತಾನೇ ಪೊಲೀಸರಿಗೆ ಕರೆ ಮಾಡಿದ್ದ ಕಾರ್ತಿಕ್. ಜ್ಞಾನ ಭಾರತಿ ಪೊಲೀಸರಿಂದ ಆರೋಪಿ ಅರೆಸ್ಟ್. ಪತಿ ಬಿಟ್ಟು ಕಳ್ಳನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್. ಪ್ರೇಯಸಿಗಾಗಿ ದುಬಾರಿ ಮೊಬೈಲ್ಗಳನ್ನು ಕದ್ದ ಲವರ್. ಒಂದೇ ರಾತ್ರಿ 2 ಕ್ರೋಮಾ ಶೋರೂಮ್ ಕಳವು. ದಿವಾಸ್ ಕಮಿ, ಆರೋಹನ್ ತಾಪ ಮತ್ತು ಆಕಸ್ಮಿಕ ಅರೆಸ್ಟ್. ಪ್ರೇಯಸಿ ಜೊತೆಗೆ ಲಾಡ್ಜ್ನಲ್ಲಿ ಸಿಕ್ಕಿಬಿದ್ದ ಪತಿರಾಯ. ರೂಮ್ನಿಂದ ಹೊರಗೆ ಎಳೆದು ಸಾರ್ವಜನಿಕವಾಗಿ ಧರ್ಮದೇಟು ಕೊಟ್ಟ ಪತ್ನಿ ಮಾವ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಘಟನೆ. ತಮಿಳುನಾಡಿನಲ್ಲಿ ಅಪಾರ ಸ್ನೇಹಿತರ ಬಳಗ ಹೊಂದಿರೋ ಶಿವಣ್ಣ. ಕಾಲೇಜು ಗೆಳೆಯರ ಜೊತೆ ಕಾಲ ಕಳೆದ ಶಿವಣ್ಣ ದಂಪತಿ. ಖುದ್ದು ರೈಲ್ವೆ ಸ್ಟೇಷನ್ಗೆ ಹೋಗಿ ಗೆಳೆಯರನ್ನ ಬರಮಾಡಿಕೊಂಡ ಕರುನಾಡ ಚಕ್ರವರ್ತಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.